ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಮನುಷ್ಯರ ನಡುವಿನ ಆಕರ್ಷಣೆ ಅನ್ನೋದು ಕೇವಲ ಮಾತುಗಳಿಗೆ ಸೀಮಿತವಾಗಿಲ್ಲ ಅನ್ನೋದು ನಿಮ್ಗೊತ್ತಾ? ಹೌದು, ಇತ್ತೀಚಿನ ಸೈಕೊಲಾಜಿಕಲ್ ಸ್ಟಡೀಸ್ ಇದನ್ನೇ ಹೇಳ್ತವೆ. ನಾವು ಬಾಯ್ಬಿಟ್ಟು ಹೇಳದೇ ಇದ್ರೂ ನಮ್ಮ ದೇಹ, ನಮ್ಮ ಹಾವಭಾವ, ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಿನ ವಿಷಯಗಳನ್ನ ರಿವೀಲ್ ಮಾಡ್ಬಿಡುತ್ತೆ. ಈ ಮೌನ ಭಾಷೆ ಅಥವಾ ಸೈಲೆಂಟ್ ಲ್ಯಾಂಗ್ವೇಜ್ ಅನ್ನೋದು ನಿಜಕ್ಕೂ ಒಂದು ಫ್ಯಾಸಿನೇಟಿಂಗ್ ಕಾನ್ಸೆಪ್ಟ್. ಬನ್ನಿ, ಈ ಹೇಳಲಾಗದ ಸಂಕೇತಗಳನ್ನ ಇಂದಿನ ನಮ್ಮ ಎಕ್ಸ್ಪ್ಲೇನರ್ನಲ್ಲಿ ಡಿಕೋಡ್ ಮಾಡೋಣ. ಒಬ್ಬ ಮಹಿಳೆಯ ಮೌನದಲ್ಲಿ 1000 ಮಾತುಗಳಿರುತ್ತವೆ. ಈ ಒಂದು ಅದ್ಭುತವಾದ ಕೋಟ್ ನಮ್ಮ ಇಂದಿನ ಟಾಪಿಕ್ಗೆ ಪರ್ಫೆಕ್ಟ್ ಆದ ಸ್ಟಾರ್ಟ್ ಕೊಡುತ್ತೆ. ಆಕರ್ಷಣೆ ಅಥವಾ ಅಟ್ರಾಕ್ಷನ್ ಅನ್ನೋದು ಯಾವತ್ತೂ ಕೇವಲ ನಾವು ಆಡುವ ಮಾತುಗಳ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಇದು ನಮಗೆ ನೆನಪಿಸುತ್ತೆ. ಆ ಮೌನದ ಹಿಂದಿರುವ ಅಸಲಿ ಕತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನಾವು ಆಡುವ ಮಾತುಗಳನ್ನ ಅಂದ್ರೆ ಮೌಖಿಕ ಸಂವಹನವನ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಲ್ವಾ? ಆದರೆ ಈ ಅಮೌಖಿಕ ಸಂವಹನ ಇದೆಯಲ್ಲ, ಅಂದ್ರೆ ನಮ್ಮ ಸಣ್ಣ ಪುಟ್ಟ ಹಾವಭಾವಗಳು, ಬಾಡಿ ಲ್ಯಾಂಗ್ವೇಜು, ಇವುಗಳನ್ನ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಬರ್ತಿರುತ್ತೆ. ಆಕರ್ಷಣೆಯ ವಿಚಾರಕ್ಕೆ ಬಂದಾಗ ಮಾತುಗಳಿಗಿಂತ ಈ ಬಾಡಿ ಲ್ಯಾಂಗ್ವೇಜ್ ನಮಗೆ ಇನ್ನೂ ನಿಖರವಾದ ಸತ್ಯವನ್ನ ತಿಳಿಸ್ಕೊಡುತ್ತೆ. ಓಕೆ, ನಮ್ಮ ಇಂದಿನ ಅಜೆಂಡಾ ಇಲ್ಲಿದೆ. ನಾವು 4 ಪ್ರಮುಖ ಹಂತಗಳನ್ನ ನೋಡಲಿದ್ದೇವೆ. ಮೊದಲನೇದು ಹೇಳಲಾಗದ ರಹಸ್ಯ, ಎರಡನೇದು ಮೇಲ್ನೋಟದ ಆತಂಕ, ಮೂರನೇದು ಉಪಪ್ರಜ್ಞೆಯ ಬಾಂಧವ್ಯ ಮತ್ತು ಕೊನೆಯದಾಗಿ ಶಾರೀರಿಕತೆಯ ಆಚೆಗೆ. ಹಾಗಾದ್ರೆ ತಡ ಮಾಡೋದು ಬೇಡ. ಮೊದಲನೆಯ ಹಂತ ಹೇಳಲಾಗದ ರಹಸ್ಯ, ಗುಟ್ಟನ್ನು ಬಿಡಿಸುವುದು. ಈಗ ನೇರವಾಗಿ ಈ ಎರಡನೇ ಹಂತಕ್ಕೆ ಹೋಗೋಣ. ಮೇಲ್ನೋಟದ ಆತಂಕ ಅಂದ್ರೆ ಎಕ್ಸ್ಟರ್ನಲ್ ಅಥವಾ ಬಾಹ್ಯ ಸಂಕೇತಗಳು ಹೇಗಿರುತ್ತೆ ಅಂತ ನೋಡೋಣ. ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಕೆಲವರು ಮಾತನಾಡ್ತಾ ಪದೇ ಪದೇ ತಮ್ಮ ಕೂದಲನ್ನ ಸರಿಪಡಿಸ್ಕೊಳ್ತಾ ಇರ್ತಾರೆ. ಇದನ್ನೇ ದ ಹೇರ್ ಫ್ಲಿಪ್ ಅಂತ ಕರೆಯೋದು. ಇಲ್ಲಿ ಕೂದಲು ಅನ್ನೋದು ಕೇವಲ ಸೌಂದರ್ಯದ ಸಂಕೇತ ಮಾತ್ರ ಆಗಿರಲ್ಲ, ಬದಲಾಗಿ ಆ ವ್ಯಕ್ತಿಯ ಮೈಂಡಲ್ಲಿ ಏನು ಓಡ್ತಿದೆ ಅನ್ನೋದನ್ನ ತೋರ್ಸೋ ಒಂದು ಸ್ಪಷ್ಟವಾದ ಕನ್ನಡಿಯಾಗಿರುತ್ತೆ. ಸುಮ್ನೆ ಬೆರಳಲ್ಲಿ ಕೂದಲನ್ನ ಸುತ್ತೋದು ಅಥವಾ ಕಿವಿಯ ಹಿಂದೆ ಸರ್ಸೋದು ಇವೆಲ್ಲ ಕೇವಲ ಕ್ಯಾಶುಯಲ್ ಅಭ್ಯಾಸಗಳೇನಲ್ಲ. ಇದರ ಹಿಂದಿರೋ ಸೈಕಾಲಜಿ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇದು ಕೇವಲ ಶೋ ಆಫ್ ಖಂಡಿತ ಅಲ್ಲ. ತಮಗೆ ತುಂಬಾನೇ ಇಷ್ಟವಾದ ಅಥವಾ ಕುತೂಹಲ ಮೂಡಿಸುವ ವ್ಯಕ್ತಿ ಹತ್ರ ಇದ್ದಾಗ ಮನಸ್ಸಿನೊಳಗೆ ಒಂಥರ ನರ್ವಸ್ನೆಸ್ ಮತ್ತೆ ಎಕ್ಸೈಟ್ಮೆಂಟ್ ಶುರುವಾಗುತ್ತೆ. ಆ ಆತಂಕ ಮತ್ತು ಉತ್ಸಾಹದ ಮಿಕ್ಸ್ಚರ್ ಈ ನಡವಳಿಕೆ ಮೂಲಕ ಹೊರಬರುತ್ತೆ. ಜೊತೆಗೆ ಆ ಸ್ಪೆಷಲ್ ವ್ಯಕ್ತಿಯ ಎದುರು ತಮ್ಮನ್ನ ತಾವು ಇನ್ನಷ್ಟು ಸುಂದರವಾಗಿ ಪ್ರೆಸೆಂಟ್ ಮಾಡಿಕೊಳ್ಬೇಕು ಅನ್ನೋ ತೀವ್ರವಾದ ಬಯಕೆ ಕೂಡ ಇದರ ಹಿಂದೆ ಅಡಗಿರುತ್ತೆ. ಈ ಮೇಲ್ನೋಟದ ಆತಂಕದಲ್ಲಿ ಬರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಕೇತ ಅಂದ್ರೆ ತಮ್ಮ ಬಟ್ಟೆ ಅಥವಾ ಅಲಂಕಾರವನ್ನ ಸರಿಪಡಿಸ್ಕೊಳ್ಳೋದು. ಇದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ತಮಗೆ ಇಷ್ಟವಾದ ಆಕರ್ಷಕವಾದ ವ್ಯಕ್ತಿ ಎದುರು ಬಂದ ತಕ್ಷಣ ಕೆಲವರು ತಮ್ಮ ಶರ್ಟ್ ಕಾಲರ್ ಸರಿಪಡಿಸ್ಕೊಳ್ಳೋದು ಅಥವಾ ಬಟ್ಟೆ ಸುಕ್ಕಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದನ್ನ ಶುರು ಮಾಡ್ತಾರೆ. ತಕ್ಷಣವೇ ಬೆಟರ್ ಆಗಿ ಕಾಣಬೇಕು ಅಂತ ಮಾಡೋ ಇಂಥ ಸಣ್ಣ ಪುಟ್ಟ ಪ್ರಯತ್ನಗಳು ಪ್ರಬಲವಾದ ಆಕರ್ಷಣೆಯ ಸ್ಪಷ್ಟ ಸಂಕೇತವಾಗಿರುತ್ತೆ. ಇದು ಆ ಬಿಹೇವಿಯರಲ್ ಶಿಫ್ಟನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಲ್ವಾ? ಲಾಜಿಕ್ ಸಿಂಪಲ್. ತಮಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ದೋರ್ ಮುಂದೆ ಯಾರೂ ತಮ್ಮ ಲುಕ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಆದರೆ ಮನಸ್ಸಿಗೆ ಇಷ್ಟವಾದವ್ರ ಮುಂದೆ ಬಂದ ತಕ್ಷಣ ನಾನು ಹೇಗಿದ್ರೂ ಓಕೆ ಅನ್ನೋ ಮೈಂಡ್ಸೆಟ್ಟಿಂದ ನಾನು ಬೆಸ್ಟಾಗಿ ಕಾಣಲೇಬೇಕು ಅನ್ನೋ ಮೈಂಡ್ಸೆಟ್ಗೆ ಶಿಫ್ಟ್ ಆಗಿಬಿಡ್ತಾರೆ. ತಮ್ಮ ಪ್ರಸ್ತುತಿಯ ಬಗ್ಗೆ ಮೂಡೋ ಈ ಅತಿಯಾದ ಪ್ರಜ್ಞೆ ಇದೆಯಲ್ಲ, ಇದು ಆಕರ್ಷಣೆಯ ಬಿಗ್ಗೆಸ್ಟ್ ಸೈನ್. ಸರಿ, ಈಗ 3ನೇ ಹಂತಕ್ಕೆ ಬರೋಣ. ಉಪಪ್ರಜ್ಞೆಯ ಬಾಂಧವ್ಯ ಅಂದ್ರೆ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ನಡೆಯುವ ಆಂತರಿಕ ಸಂಪರ್ಕ. ಈ ಹಂತದಲ್ಲಿ ನಮಗೆ ಕಾಣಿಸಿಗೋ ಪ್ರಮುಖ ಸಂಕೇತವೇ ದೃಷ್ಟಿಯ ಸೆಳೆತ ಅಂದ್ರೆ ದಿ ಗೇಜ್. ಆಕರ್ಷಿತರಾದಾಗ ಕಣ್ಣುಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ಪ್ರಾಚೀನ ಸತ್ಯ ನಮ್ಗೆಲ್ಲ ಗೊತ್ತೇ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರ ಇದೆ. ಕೇವಲ ಕಣ್ಣುಗಳನ್ನೇ ನೋಡ್ತಾ ಇರೋದ್ರ ಬದಲು ಆ ದೃಷ್ಟಿ ತುಟಿ ಅಥವಾ ಗಲ್ಲದ ಮೇಲೆ ಹೆಚ್ಚು ಹೊತ್ತು ನೆಲೆಸುತ್ತೆ. ಕಣ್ಣುಗಳನ್ನ ಮೀರಿ ಮುಖದ ಇತರ ಭಾಗಗಳನ್ನ ಗಮನಿಸ್ತಿದ್ದಾರೆ ಅಂದ್ರೆ ಅಲ್ಲಿ ಕೇವಲ ಫ್ರೆಂಡ್ಶಿಪ್ಗಿಂತ ಮಿಗಿಲಾದದ್ದೇನೋ ನಡೀತಿದೆ ಅಂತಲೇ ಅರ್ಥ. ಸೊ ಈ ರೀತಿ ನೋಡೋದ್ರ ಅಸಲಿ ಅರ್ಥ ಏನು? ಇಲ್ಲಿ ಕೇಳುಗರು ಆಡ್ತಿರೋ ಮಾತುಗಳಿಗಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಫಿಸಿಕಲ್ ಪ್ರೆಸೆನ್ಸ್ಗೆ ಅಂದ್ರೆ ಅವರ ಭೌತಿಕ ಉಪಸ್ಥಿತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅವರು ಬರೀ ಪದಗಳನ್ನು ಕೇಳ್ತಾ ಇಲ್ಲ, ಬದಲಾಗಿ ಮಾತುಗಳನ್ನು ಮೀರಿದ ಒಂದು ಇಮೋಷನಲ್ ಕನೆಕ್ಷನ್, ಒಂದು ಮಾನಸಿಕ ಸಾಮೀಪ್ಯವನ್ನು ಹುಡುಕುತ್ತಿದ್ದಾರೆ. ಆಳವಾದ ಆಕರ್ಷಣೆ ಅನ್ನೋದು ಈ ನಿರಂತರವಾದ ದೃಷ್ಟಿಯ ಮೂಲಕವೇ ಎಕ್ಸ್ಪ್ರೆಸ್ ಆಗುತ್ತೆ. ಈಗ ನಮ್ಮ ಕೊನೆಯ ವಿಭಾಗ ಶಾರೀರಿಕತೆಯ ಆಚೆಗೆ, ಹಂಚಿಕೊಂಡ ತರಂಗಾಂತರ ಅಥವಾ ಶೇರ್ಡ್ ಫ್ರೀಕ್ವೆನ್ಸಿ. ಇದು ನಮ್ಮ ಅತ್ಯಂತ ಇಂಟ್ರೆಸ್ಟಿಂಗ್ ಆದ ಬಾಡಿ ಲ್ಯಾಂಗ್ವೇಜ್ ಸೈನ್. ಸೈಕಾಲಜಿಯಲ್ಲಿ ಇದನ್ನ ಮಿರರಿಂಗ್ ಅಥವಾ ಅನುಕರಣೆ ಅಂತ ಕರೀತಾರೆ.
ಅಂದ್ರೇನು ಗೊತ್ತಾ? ಒಬ್ಬ ವ್ಯಕ್ತಿ ತನಗೆ ಸ್ವಲ್ಪವೂ ಅರಿವಿಲ್ಲದೆಯೇ ತನಗೆ ಇಷ್ಟವಾದ ಮತ್ತೊಬ್ಬ ವ್ಯಕ್ತಿಯ ಹಾವುಭಾವಗಳನ್ನ, ಅವರ ಕುಳಿತುಕೊಳ್ಳುವ ಸ್ಟೈಲನ್ನ ಅಥವಾ ನಗುವನ್ನ ಯಥಾವತ್ತಾಗಿ ಕಾಪಿ ಮಾಡೋಕ್ ಶುರು ಮಾಡ್ತಾನೆ. ಒಬ್ರು ನಕ್ಕ ತಕ್ಷಣ ಇನ್ನೊಬ್ರು ನಗೋದು, ಒಬ್ರು ಕೈ ಕಟ್ಕೊಂಡ್ರೆ ಸ್ವಲ್ಪ ಹೊತ್ತಿನಲ್ಲೇ ಮತ್ತೊಬ್ರು ಹಾಗೆ ಮಾಡೋದು, ಇದನ್ನೇ ಮಿರರಿಂಗ್ ಅನ್ನೋದು. ಹಾಗಾದ್ರೆ ಈ ರೀತಿ ಫಿಸಿಕಲ್ ಸಿಂಕ್ರೊನೈಸೇಷನ್ ಅಥವಾ ಹೊಂದಾಣಿಕೆ ಯಾಕಾಗುತ್ತೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಇದಕ್ಕೆ ಕಾರಣ ಸಿಂಪಲ್. ಇಬ್ಬರು ವ್ಯಕ್ತಿಗಳ ನಡುವಿನ ಇಮೋಷನಲ್ ಫ್ರೀಕ್ವೆನ್ಸಿ ಅಥವಾ ವೇವ್ ಲೆಂತ್ ನ್ಯಾಚುರಲ್ ಆಗಿ ಮ್ಯಾಚ್ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಪಕ್ಕಾ ಎವಿಡೆನ್ಸ್. ನಮ್ಮ ಬ್ರೈನ್ ಯಾರ ಜೊತೆ ಹೆಚ್ಚು ಕಂಫರ್ಟ್ ಮತ್ತು ಟ್ರಸ್ಟ್ ಫೀಲ್ ಮಾಡುತ್ತೋ ಅವರ ನಡವಳಿಕೆಗಳನ್ನ ನಮಗೆ ಗೊತ್ತಿಲ್ದಂತೆ ಅಡಾಪ್ಟ್ ಮಾಡ್ಕೊಳ್ತಿದೆ. ಆ ಬಾಂಧವ್ಯ ಡೀಪ್ ಆಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಖಂಡಿತ ಇಲ್ಲ. ಅಂತಿಮವಾಗಿ ನಾವು ಇಲ್ಲಿವರೆಗೂ ಡಿಕೋಡ್ ಮಾಡಿದ ಈ ಎಲ್ಲ ನಡವಳಿಕೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೆ ಒಂದು ವಿಷಯ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಇವೆಲ್ಲ ಕೇವಲ ಯಾವುದೋ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ಮಾತ್ರ ಸೂಚಿಸಲ್ಲ. ಬದಲಾಗಿ ಇವು ಅತ್ಯಂತ ಆಳವಾದ ಒಂದು ಬ್ಯೂಟಿಫುಲ್ ಆದ ಇಮೋಷನಲ್ ಬಾಂಡಿಂಗ್ನ ಆರಂಭವನ್ನ ಸೂಚಿಸುವ ಫೌಂಡೇಶನ್. ಕೂದಲು ಸರಿಪಡಿಸಿಕೊಳ್ಳೋದ್ರಿಂದ ಹಿಡಿದು ಆ ಮಿರರಿಂಗ್ವರೆಗೆ ಪ್ರತಿಯೊಂದು ಚಿಕ್ಕ ಹೆಜ್ಜೆಯೂ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಮುನ್ಸೂಚನೆಯಾಗಿರ್ಬೋದು. ಇಂದಿನ ನಮ್ಮ ಎಕ್ಸ್ಪ್ಲೇನರ್ ಅನ್ನ ಮುಗಿಸುವ ಮುನ್ನ ಒಂದು ಕ್ಷಣ ಈ ಬಗ್ಗೆ ಯೋಚನೆ ಮಾಡೋಣ. ಪ್ರತಿದಿನ ನಮ್ಮ ಸುತ್ತಮುತ್ತ ಯಾವುದೇ ಶಬ್ದವಿಲ್ಲದೆ ಎಷ್ಟೊಂದು ಮೌನ ಸಂಭಾಷಣೆಗಳು ನಡೀತಾ ಇರ್ಬೋದಲ್ವಾ? ಕೇವಲ ಅರ್ಥ ಮಾಡಿಕೊಳ್ಳುವ ಒಂದು ಕಣ್ಣಿಗೆ ಅವು ಕಾಯ್ತಾ ಇರ್ಬೋದು. ಈ ಸೂಕ್ಷ್ಮ ಸಂಕೇತಗಳನ್ನು ಡಿಕೋಡ್ ಮಾಡುವ ಮೂಲಕ ನಾವು ಮನುಷ್ಯರ ನಡುವಿನ ಕನೆಕ್ಷನ್ನ ಹೊಸ ಆಯಾಮವನ್ನೇ ನೋಡ್ಬೋದು. ಆಕರ್ಷಣೆಯ ಈ ಮೌನ ಭಾಷೆಯ ವಿಶ್ಲೇಷಣೆ ನಿಂಗೆಲ್ಲ ಹೊಸ ಇನ್ಸೈಟ್ಸ್ ಕೊಟ್ಟಿದೆ ಅಂತ ಭಾವಿಸ್ತೇನೆ.